ದಕ್ಷಿಣ ಉಪಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥವನ್ನು ಸೋಲಿಸಲಿಕ್ಕೆ ಏನು ಈಗಾಗಲೇ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಈಗ ಒಂದು ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗುತ್ತೆ. ಬೆಳಗಿಂದ ಕೂಡ ನ್ಯೂಸ್ 18 ಈ ಬಗ್ಗೆ ಒಂದು ವಿಸ್ತೃತವಾದ ವರದಿಯನ್ನು ಬಿತ್ತರ ಮಾಡಿತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಮೊಹಮ್ಮದ್ ಸಿರಾಜ್ ಅವರು ಇದ್ದಾರೆ. ಅವರೇ ಮಾತಾಡ್ಸೋಣ. ಸರ್, ತಮ್ಮದು ಮತ್ತು ಮಾಜಿ ಸಚಿವ ಜಮೀರ್ ಅಹಮದ್ ಅವ್ರದ್ದು ಒಂದು ಆಡಿಯೋ ಸಾಕಷ್ಟು ಬೆಳಗಿಂದ ಸಂಚಲನ ಸೃಷ್ಟಿ ಮಾಡಿದೆ. ಈ ಬಗ್ಗೆ ನ್ಯೂಸ್ 18 ಕೂಡ ಬೆಳಗಿಂದ ಕೂಡ ವರದಿ ಮಾಡಿತ್ತು. ಏನು ಹೇಳ್ತೀರಿ ಸರ್? ನಾನು ಮಾಧ್ಯಮದಲ್ಲೇ ನೋಡಿದೆ ಬೆಳಗ್ಗೆ ಈ ಥರ ವೈರಲ್ ಆಗ್ತಾಯಿದೆ ಅಂಥೇಳಿ. ಅದು ಸತ್ಯಕ್ಕೆ ದೂರಿರೋ ಮಾತು ಸರ್. ಆ ಥರ ಯಾವುದು ನಾನು ಸಚಿವರು ಮಾತಾಡಿಲ್ಲ. ಅಂಥದ್ದು ಯಾವುದು ಮಾತುಗಳು ನಮ್ಮ ಅವ್ರ ಸಚಿವರ ಮಧ್ಯದಲ್ಲಿ ಎಷ್ಟು ದಿವಸ ಮಾತಾಡಿದ್ರೂ ಕೂಡ ನಾವು ಅಂಥ ಮಾತುಗಳು ಯಾವುವು ಆಗಿಲ್ಲ. ಆ ಆಡಿಯೋ ಬಂದಿರೋದು 100ಕ್ಕೆ 100% ಸುಳ್ಳು. ಅಂದರೆ ಎಲ್ಲ ಒಂದು ಕಡೆ ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈ ಬಗ್ಗೆ ಏನಾದರೂ ಅವ್ರಿಗೆ ಸಚಿವ ಸ್ಥಾನ ಅಥವಾ DCM ಹುದ್ದೆ ತಪ್ಪಿಸ್ಲಿಕ್ಕೆ ಈ ರೀತಿ ಮಾಡಿದ್ರೆ ಅನ್ಸುತ್ತೆ? ಹಂಗೆ 100% ಮೇಲ್ನೋಟಕ್ಕೆ ಕಾಣ್ಬರ್ತಾ ಇದೆ. ಜಮೀರ್ ಸಾಹೇಬ್ರವ್ರ ಹೆಸರು ಮುಂಚೂಣಿಯಲ್ಲಿ ತೋರಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ಸಚಿವ ಸ್ಥಾನದಲ್ಲಿನೂ ತೋರಿಸ್ತಾ ಇದ್ದಾರೆ, DCMನಲ್ಲಿನೂ ತೋರಿಸ್ತಾ ಇದ್ದಾರೆ. ಅದು ಆಗಬಾರ್ದು ಅಂತ ಕೆಲವು ಜನ ಷಡ್ಯಂತ್ರ ಮಾಡ್ತಿರ್ಬೋದು. ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇಷ್ಟು ದಿವಸ ಇಲ್ಲಿದ್ದು ಬೈ ಎಲೆಕ್ಷನ್ ಆಗಿ ಇಷ್ಟು ದಿವಸ ಆಯಿತು, ರಿಸಲ್ಟ್ ಬಂದು ಇಷ್ಟು ದಿವಸ ಆಯಿತು. ಈಗ ಪ್ರಮಾಣ ವಚನ 2 ದಿವಸ ಇದ್ದಾಗ ಈ ಥರ ವಿಡಿಯೋ ವೈರಲ್ ಮಾಡೋದು, ಆಡಿಯೋ ವೈರಲ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಇದು ಷಡ್ಯಂತ್ರ ಅಂತಲೇ ಕಂಡು ಬರ್ತಾ ಇದೆ. ಸರ್, ಇದ್ರ ಬಗ್ಗೆ ಏನಾದರೂ ನೀವು ಜಮೀರ್ ಅಹಮದ್ ಅವ್ರ ಜೊತೆಗೆ ಮಾತಾಡಿದ್ರಾ? ಸರ್, ಈಗೇನು ನಾನು ಮಾತಾಡಿಲ್ಲ. ಮೊನ್ನೆ ಬಕ್ರೀದ್ ಹಬ್ಬದ ದಿವಸ ನಾನು ವಿಶ್ ಮಾಡಲಿಕ್ಕೆ ಸಾಹೇಬರಿಗೆ ಫೋನ್ ಮಾಡಿದ್ದೆ. ಸಾಹೇಬರಿಗೆ ವಿಶ್ ಮಾಡಿ ಇಟ್ಟೆ ಅಷ್ಟೇ ವಿನಃ ನಾನು ಮತ್ತೆ ಈ ಎಲೆಕ್ಷನ್ ಆದ ನಂತರ ಈ ಎಲ್ಲ ಬೆಳವಣಿಗೆಯಲ್ಲಿ ಸಾಹೇಬರು ಬ್ಯುಸಿ ಇರ್ತಾರೆ ಅಂಥೇಳಿ ನಾವು ಮಾತಾಡಿಲ್ಲ, ಅವರು ನಮಗೆ ಮಾತಾಡಿಲ್ಲ ಯಾವುದೇ ಥರದ. ಅಂದರೆ ಎಲ್ಲೋ ಒಂದು ಕಡೆ ಈಗ ನಿಮ್ಮ ಸಮುದಾಯದವರ ಮಾಡಿದಾರೆ ಅಥವಾ ಇಲ್ಲಾಂದ್ರೆ ನಿಮ್ಮ ಸಮುದಾಯದ ಯಾರೋ ನಿಮ್ಮ ಮೊಬೈಲ್ಗಳು ಟ್ಯಾಪ್ ಮಾಡಿಸಿದಾರೆ ಅನ್ಸುತ್ತೆ, ಏನಂತ? ಅಲ್ಲ, ಏನೇ ಟ್ಯಾಪ್ ಮಾಡಿಸಿದ್ರು ಕೂಡ ಏನು ವೈರಲ್ ಆಗಿದೆ, ಆಡಿಯೋ ವೈರಲ್ ಆಗಿದೆ ಅಂಥ ಮಾತುಗಳು ನಮ್ಮಲ್ಲಿ ಯಾವುದೂ ಆಗಿಲ್ಲ. ಅವ್ರು ಯಾವುದೇ ಟಾಪ್ ಮಾಡಿಸ್ಕೊಂಡು ಇದು ಮಾಡ್ಕೊಂಡಿರಲಿ, ಅಂಥ ಮಾತುಗಳು ನಮ್ಮ ಮತ್ತು ಸಚಿವರ ಮಧ್ಯೆ ಆಗಿಲ್ಲ ಅಂಥ ಮಾತುಗಳು. ಮತ್ತು ಸಚಿವರು ಯಾವತ್ತು ಮಾತಾಡಿದ್ರೂ ಪಕ್ಷದ ಹಿತದೃಷ್ಟಿಯಿಂದ ಗೆಲುವಿಗೋಸ್ಕರ ಮಾತಾಡಿದ್ದಾರೆ ಬಿಟ್ಟು ಪಕ್ಷ ವಿರೋಧ ಚಟುವಟಿಕೆ ಮಾಡಲಿಕ್ಕೆ ಯಾರಿಗೂ ಸಂದೇಶನೂ ಕೊಡಲಿಲ್ಲ. ಸ್ಪಷ್ಟವಾಗಿ ನನ್ನ ಜೊತೆಗಂತೂ ಯಾವತ್ತೂ ಮಾತಾಡಿಲ್ಲ ಅಂಥ ಮಾತುಗಳು ಸಚಿವರು. ಈಗ ಎಲ್ಲೋ ಒಂದು ಕಡೆ ನಿಮ್ಮ ಸಮುದಾಯದಿಂದ, ಯಾಕಂದ್ರೆ ನೀವು ಸಾಕಷ್ಟು ಟಿಕೆಟ್ ಸಿಗಲಿಲ್ಲ ಅಂತೇಳಿ ಒಂದಿಷ್ಟು ಬೇಸರಗೊಂಡಿದ್ರು ತಮ್ಮ ಸಮುದಾಯದವರೆಲ್ಲ. ಹಾಗಾಗಿ ಈ ಚುನಾವಣೆ ಏನು ಮತದಾನ ಮಾಡುವಂಥ ವೇಳೆ ಯಾವ್ಯಾವ ವಾರ್ಡ್ಗಳಲ್ಲಿ ಏನೇನು ನಡೀತಿದೆ ಅನ್ನೋದ್ರ ಬಗ್ಗೆ ನೀವು ಮಾತಾಡಿದ್ದೀರಾ ಅಂತೇಳಿ ಒಂದಿಷ್ಟು ಮಾತುಗಳು ಕೇಳಿಬರ್ತಾಯಿದೆ. ನಾನು ಮಾಹಿತಿ ತೊಗೋಬೇಕಂತ ಹೇಳಿದರೆ ನನಗೆ ಹೆಲ್ತೇ ಸರಿ ಇದ್ದಿಲ್ಲ. ನನಗೆ ಎಲ್ಲರಿಗೂ ಗೊತ್ತಿದೆ. ನನ್ನ ಜೊತೆಗೆ ನಿಮ್ಮ ಮಾಧ್ಯಮದವರು ನನ್ನ ಜೊತೆಗೆ ಧರ್ಮಸ್ಥಳದಲ್ಲಿ ಟ್ರೀಟ್ಮೆಂಟಲ್ಲಿದ್ದರು ಎಲೆಕ್ಷನ್ ಆದಮೇಲೆ. ಎಲೆಕ್ಷನ್ ದಿನಗಳಲ್ಲಿ ನನಗಂತೂ ಭಾಳ, ನಾನು ಯಾರ್ದು ಫೋನೇ ಅಟೆಂಡ್ ಮಾಡಿಲ್ಲ. ಯಾರು ಎಷ್ಟು ಜನ ಏನು ಫೋನ್ ಮಾಡಿದ್ರು ನಾನು ಮನೆ ಹೊರಗೆ ಹೋಗಲಿಲ್ಲ, ನಾನು ಅಟೆಂಡು ಮಾಡಿಲ್ಲ. ನಾನು ಪೋಲಿಂಗ್ ದಿವಸ ನಾನು ಹೋಗಿ ನಾನು ಕುಟುಂಬ ಸಮೇತ ನಾನು ವೋಟ್ ಮಾಡಿ ಮನೆಗೆ ಬಂದು ಮಲ್ಕೊಂಡನು. ಮತ್ತು ನಾನು ಎದ್ದಿದ್ದೆ ನಾನು 5 ಗಂಟೆಗೆ ಎದ್ದೆ. ಅದ್ರ ಮಧ್ಯೆ ನಾನು ಯಾರ ಜೊತೆಗೂ ಫೋನಲ್ಲಿ ಮಾತಾಡಿಲ್ಲ. ಇದ್ರ ಬಗ್ಗೆ ಕಾನೂನು ಹೋರಾಟ ಏನೋ ಮಾಡೋದು ಅಂತ ಏನು ಮುಂದೆ ಹೇಳ್ತೀರಾ? ಕಾನೂನು ಸಲಹೆಗಾರರಿಗೆ ಈಗ ಮಾತಾಡಿ ಅವ್ರು ಏನು ನನಗೆ ಸಲಹೆ ಕೊಡ್ತಾರೆ ಅದ್ರ ತಕ್ಕಂತೆ ನಡಗುತ್ತೆ. ಇದಿಷ್ಟು ಸಿರಾಜ್ ಅವರ ಮಾತು. ಏನು ಯಾವುದೇ ರೀತಿ ನಾವು ಆ ರೀತಿ ಮಾತಾಡಿಲ್ಲ, ಆಡಿಯೋ ಕೂಡ ನಮ್ಮದಲ್ಲ. ಈ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂಥ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.